ಎಲ್ಲರಿಗೂ ನಮಸ್ಕಾರ. ನಾನು ಆಮಗಿರಿ ಸೌಂದರರಾಜನ್. ಇವತ್ತು ನಾನು ಒಂದು ಅರಂಗೇಟ್ರಂ ಹೋಗಿದ್ದೆ, ಒಂದು ಭರತನಾಟ್ಯಂ ಅರಂಗೇಟ್ರಂ ಹೋಗಿದ್ದೆ. ಅದ್ರ ಬಗ್ಗೆ ಹೇಳಬೇಕು ಅಂತ ಏನಂದರೆ, ಆ ಹುಡುಗಿ ಯು ಎಸ್ ಅಲ್ಲಿದ್ದಾಳೆ. ಅವಳು ಆನ್ಲೈನಲ್ಲಿ ಕಲ್ತ್ಕೊಂಡು ಇವತ್ತು ಅರಂಗೇಟ್ರಂ ಮಾಡಿದ್ರು. ಎಷ್ಟು ಡೆಡಿಕೇಶನ್ ಇದ್ದರೆ ಅವಳು ಇಷ್ಟು ಚೆನ್ನಾಗಿ ಕಲ್ತ್ಕೊಂಡು ಆನ್ಲೈನಲ್ಲಿ ಕಲ್ತ್ಕೊಂಡು, ತುಂಬ ಕಷ್ಟ ನೋಡಿ ಆನ್ಲೈನಲ್ಲಿ ಎಲ್ಲ ಸ್ಟೆಪ್ಪು ಇಲ್ಲಿಂದ ಇವರು ಹೇಳಿಕೊಡೋರು ಟ್ಯಾಲೆಂಟ್ ಇರಬೇಕು, ಕಲಿಯೋರು ಟ್ಯಾಲೆಂಟ್ ಇರಬೇಕು, ಒಳ್ಳೆ ಪ್ರಾಕ್ಟೀಸ್ ಮಾಡಬೇಕು, ಡೆಡಿಕೇಶನ್ ಇರಬೇಕು. ಇದೆಲ್ಲ ತನ ಮುಖ್ಯ. ವಯಸ್ಸು, ದುಡ್ಡು, ಕಾಸು ಅದೆಲ್ಲ ಮುಖ್ಯ ಅಲ್ಲ. ಅವರು ಕಲ್ತ್ಕೊಳ್ಳೋರಿಗೆ ಒಳ್ಳೆ ಡೆಡಿಕೇಶನ್ ಇರಬೇಕು, ಹೇಳ್ಕೊಡೋರು ಒಳ್ಳೆಯವರು ಸಿಗಬೇಕು. ಆ ಥರ ಈ ಟೀಚರ್ನು ಗೀತಾ ನಾರಾಯಣ ಸ್ವಾಮಿ ಅಂತಂದ್ಬಿಟ್ಟು ತುಂಬ ಡೆಡಿಕೇಟೆಡ್ ಪರ್ಸನ್. ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಹಾಡಾದರು, ಅವಳು ಮಾಡಿದ ಪರ್ಫಾರ್ಮೆನ್ಸ್ ಆದರು, ವಯಲಿನು, ವೀಣಾ, ಫ್ಲೂಟು, ಅವರು ಕೊನಕ್ಕೋಲು ಎಲ್ಲ ಅಷ್ಟು ಚೆನ್ನಾಗಿತ್ತು. ಜೊತೆ ಹೇಳೋರು ಸೂಪರಾಗಿತ್ತು. ಮಕ್ಕಳಿಗೆ ನಾವು ಚಾನ್ಸ್ ಕೊಡ್ಬೋದು, ಎಲ್ಲ ಕಲಿಸ್ಬೋದು. ಅವ್ರಗಳ ಹತ್ರ ಒಂದು ಡೆಡಿಕೇಶನು, ಒಂದು ಛಲ ಇರಬೇಕು ಕಲಿಯೋದಕ್ಕೆ ಅಲ್ವಾ. ಅದು ನನಗೆ ಇವತ್ತು ಅದು ಪ್ರೋಗ್ರಾಮ್ ನೋಡಿದ ಮೇಲೆ ನನಗನ್ಸಿತ್ತು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ. ನೀವೇನಂತೀರಾ? ನಿಮ್ಮ ಅಭಿಪ್ರಾಯಗಳು ನಂಗೆ ತಿಳಿಸಿ. ನಾಳೆಗೆ ಇನ್ನೊಂದು ವಿಷಯ ತೊಗೊಂಡು ಬರ್ತೀನಿ. ಥ್ಯಾಂಕ್ ಯು.